ಕರೀಮ್ ಅಂತ ಹೇಳ್ಬಿಟ್ಟು ಶೂನ್ಯಕ ಸೊಲ್ಯೂಷನ್ಸ್ ಅಂತ ಮೈಸೂರಿನಲ್ಲಿ ಒಂದು ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಸು ಅನಿಮೇಷನ್ಸು ಎಲ್ಲವನ್ನು ಮಾಡ್ತೀವಿ. ನಾವು ಮಾಡಿದಂಥ GSSದು ಸಂಪೂರ್ಣ 1000 ವರ್ಷದ ಇತಿಹಾಸದ ಅನಿಮೇಷನ್ಗೆ ರಾಷ್ಟ್ರಮಟ್ಟದಲ್ಲೆಲ್ಲ ಒಂದಿಷ್ಟು ಗುರುತಿಸಲಿಕ್ಕೆ ಪ್ರಶಸ್ತಿಗಳು ತಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿಗೆ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಸಿದ್ದೇಗೌಡರು ರಂಗಭೂಮಿನಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 25 ವರ್ಷಗಳಿಂದ ರಂಗಭೂಮಿನಲ್ಲಿದ್ದಾರೆ. ನನ್ನವರ ಪರಿಚಯ ಆಗಿದ್ದು ರಂಗಭೂಮಿನಲ್ಲೇ, ಈಗಲೂ ರಂಗಭೂಮಿನಲ್ಲಿ ಸಕ್ರಿಯವಾಗಿದ್ದಾರೆ. ಬಹಳಷ್ಟು ಸಲ ನಾವು ಸಿದ್ದೇಗೌಡರನ್ನ ತುಂಬ ಆತ್ಮೀಯರಾಗಿರೋದ್ರಿಂದ, ಗೆಳೆಯರಾಗಿರೋದ್ರಿಂದ ಭಂಡ ಹುಂಬ ಅಂತ ಎಲ್ಲ ರೇಗಿಸ್ತಿರ್ತೇವೆ. ಯಾಕಂದರೆ ಆ ಹುಂಬತನ ಭಂಡತನ ಇರಲಿಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚು ಇವತ್ತಿನ ಇಂಡಸ್ಟ್ರಿನ ಗಮನಿಸಿದರೆ ಪ್ರಾಬಲಿ ತಮಿಳು ಸಿನಿಮಾ ಇರಬಹುದು, ಸಕ್ಸಸ್ ಆಗ್ತಾ ಇರ್ತಕ್ಕಂಥ ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾಗಳನ್ನು ನೋಡಿದ್ರೆ, ಬೇರೆ ಸಿನಿಮಾಗಳನ್ನು ನೋಡಿದರೂ ಕೂಡ ನೇಟಿವಿಟಿಯನ್ನು ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆಯೋ ಅವುಗಳು ಒಂದಿಷ್ಟು ಸಕ್ಸಸ್ಸನ್ನು ಕಾಣ್ತಾರೆ. ಒಂದು ಟೈಮ್ನಲ್ಲಿ ಕಮರ್ಷಿಯಲ್ ಫೈಟ್ಸು, ಹಾಡು ಇವೇ ಇದ್ದರೆ ಸಿನಿಮಾ ಸಕ್ಸಸ್ ಅನ್ನೋದಿತ್ತು. ಈಗ ಒಂಚೂರು ಬದಲಾವಣೆ ಆಗಿದೆ. ನೇಟಿವಿಟಿ ಕೇಳ್ತಾ ಇದ್ದಾರೆ. ಅದು ಕಾಂತಾರ ಇರ್ಬೋದು, ಸೂಪ್ರಮ್ ಶೋ ಇರ್ಬೋದು, ಅಥವಾ ತಮಿಳಿನ ಮಾರಿಸನ್ ಇರ್ಬೋದು, ಮತ್ತೊಂದು ಯಾವ್ಯಾವುದು ಸಕ್ಸಸ್ಫುಲ್ ಸಿನಿಮಾಗಳಿದ್ದಾವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿಗೆ. ಸಿದ್ದೇಗೌಡರ ಸ್ಪೆಷಾಲಿಟಿ ನನಗೆ ಕಂಡ ಮಟ್ಟಿಗೆ ಅದೇನೆ. ಮೊಟ್ಟ ಮೊದಲಿಗೆ ದಕ್ಷಯಜ್ಞ ಸಿನಿಮಾ ಆಗತ್ತೆ ಸುಮಾರು 10 ವರ್ಷಗಳ ಹಿಂದೆ. ದಕ್ಷಯಜ್ಞ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ, ಒಂದಿಷ್ಟು ಲಾಸು ಕೂಡ ಆಗುತ್ತೆ. ಅವತ್ತೊಂದು ಮಾತು ಹೇಳ್ತಾರೆ, ಕರ್ಮಣ ದಕ್ಷಯಜ್ಞ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲಮ್ಮ, ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ, ಅದನ್ನ ಇಲ್ಲಿ ಹೇಳೋಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಸಿನಿಮಾ ಮಾಡ್ತಾರೆ, ತರ್ಲೆ ವಿಲೇಜು ಸಕ್ಸಸ್ ಕಾಣುತ್ತೆ. ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನು ನೋಡಿದಾಗ ಪ್ರಪಂಚ ಏನೇ ಹೋಗ್ತಿರ್ಲಿ, ಬೇರೆ ಸಿನಿಮಾಗಳು ಯಾವುದೇ ಮಾಡ್ತಿರ್ಲಿ, ಇವರು ಮಾತ್ರ ಇವರ ಕಥೆಗಳನ್ನು ನೇಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮಗಳ ಮಧ್ಯೆ ನಡೀತಿರತಕ್ಕಂಥ ಹಾಸ್ಯವನ್ನು ಒಂದು ಬಂಡವಾಳವನ್ನಾಗಿಟ್ಟು ಜೀವ ಆತ್ಮವನ್ನಾಗಿಟ್ಟುಕೊಂಡು ಕಥೆಯನ್ನು ಹೆಣೆಯೋ ರೀತಿ ಇದೆಯಲ್ಲ, ದಟ್ಸ್ ರಿಯಲಿ ವಂಡರ್ಫುಲ್. ಇವರು ಹೂವಿನ ಹಾರ ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗಲಿಲ್ಲ. ಬಹುಶಃ ಅದು ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಅರ್ಹವಾದಂಥ ಸಿನಿಮಾ ಹೂವಿನ ಹಾರ. ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರೂ ಅಲ್ಲ, ಹೂವಿನ ಹಾರ ಮಾತ್ರ. ಅಂಥದ್ದೊಂದು ಸಬ್ಜೆಕ್ಟು, ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ರೇಗಿಸ್ತಿರ್ತೀನಿ, ಏನೇ ಸಕ್ಸಸ್ ಆಗಲ್ವಲ್ಲ ಕರಿಮಣ ನೋಡ್ತಿರೋ ಕೊಂಟೆಬಲ್ಲ ಫುಲ್ ಸಕ್ಸಸ್ ಆಗುತ್ತೆ. ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತು ಆ ಒಂದು ಹಪಾಹಪಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬ ಗರ್ವ ಇದೆ, ಹೆಮ್ಮೆ ಇದೆ. ಸಕ್ಸಸ್ ಕಾಣಬೇಕಿದೆ. ಬಹುಶಃ ಕುಂಟೆಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಆ್ಯಕ್ಚುಲಿ ಕ್ಯಾಮ್ರಾಮನ್ ಮಧು ಅವ್ರದ್ದು ನಾವು ಡೇ ಮಾಡಬೇಕಾದ್ರೆ ನೋಡ್ತೀನಲ್ಲ, ನಾನು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಗುರುಗಳೇ. ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟಿಂಗ್ ನಾನು ಬಂದಿಲ್ಲ, ಬಟ್ ವೆನ್ ಐ ಅಬ್ಸರ್ವ್ಡ್ ಆನ್ ದ DA ಟೇಬಲ್, ಯುವರ್ ವರ್ಕ್ ಹಸ್ ಡನ್ ವಂಡರ್ಫುಲ್. ಹೊಸಬರಾದರೂ ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಬ್ರದ್ದು ಅಂತ ಅನಿಸ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಇಡೀ ಸಿನಿಮಾದಲ್ಲಿ ಇರತಕ್ಕಂಥದ್ದು ಕಥೆ, ತಗೊಂಡೋಗಿರೋ ರೀತಿ, ಸಂಭಾಷಣೆ. ಐ ಹೋಪ್ ದಿಸ್ ಫಿಲಮ್ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇದ್ದರೆ ಸಿದ್ದೇಗೌಡ ಗೆಲ್ಲಬೇಕು. ಆತ ಗೆದ್ದರೆ ಇನ್ನೂ 10 ಸಿನಿಮಾಗಳಾಗ್ತವೆ, 100 ಜನಕ್ಕೆ ಕೆಲಸ ಸಿಗುತ್ತೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲು ನಾನು ಗೌಡ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ. ಅವಕಾಶ ಇದ್ದರೆ ಮಾತ್ರ ನಮ್ಮ ಕಲೆಯನ್ನು ವ್ಯಕ್ತಪಡಿಸೋಕ್ಕೆ, ತೋರಿಸೋಕ್ಕೆ ಒಂದು ಅವಕಾಶ. ಮೈಕ್ ಹತ್ರ ಇಟ್ಕೊಳ್ಳಿ. ಹಾಂ, ಮತ್ತು ಏನಂದರೆ ಎಲ್ಲರೂ ಅವ್ರವ್ರ ಏನು ಇದಿದೆ, ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇದೆ, ಇದೆಲ್ಲರೂ ಈ ಸಿನಿಮಾದಲ್ಲಿ ತುಂಬಿದ್ದಾರೆ ಸರ್. ಎಲ್ಲರೂ ಸಿನ್ಸಿಯರಾಗಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಏನಂದರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದೆ. ಸೊ ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಡೆಫಿನೆಟ್ಲಿ ಈ ಸಿನಿಮಾ ಕ್ಲಿಕ್ ಆಗುತ್ತೆ ಅಂತ ಒಂದ್ಸಲಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಹೇಳ್ತಾ ಇದ್ದಾರೆ ಮಾತು. ನಾನು ಓವರಾಲ್ ಇವ್ರು ಋತುಮತಿಗೂ ಸೆಟ್ ನಾನೇ ಹಾಕಿರೋದು ಸರ್. ಋತುಮತಿ ಮತ್ತು ಈಗ ಕುಂಟೆಬೆಲ್ಲೆ, ಮತ್ತು ಅದ್ರ ನಂತರ ನಾನು TV ಚಿಕ್ಕ ಇದು ನಾಟಕ ಬರ್ತಾಯಿತ್ತು, TV ನಾಟಕಗಳು, ಅದಕ್ಕೆ ಸೆಟ್ಸ್ ಹಾಕಿದ್ದೀನಿ. ಮತ್ತು 30 ವರ್ಷದಿಂದ ನಾಟಕಗಳಿಗೆ ಸೆಟ್ಸ್ ಹಾಕಿದ್ದೀನಿ ಸರ್. ಅವರು ಬೇಸಿಕಲಿ ನಾನು BML ಕೆಲಸ ಮಾಡ್ತಾಯಿದ್ದೆ ಸರ್. BML ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಲ್ಲಿ ಕೆಲಸ ಮಾಡ್ತಾ ನಾಟಕದಲ್ಲಿ ತೊಡ್ಕೊಂಡು ನಾನು ನಾಟಕದಲ್ಲೇ ಬೆಳಕು ಮತ್ತು ರಂಗಸಜ್ಜಿಕೆ ಅಲ್ಲಿಂದ ಶುರು ಮಾಡಿದ್ದು ಸರ್ ನನ್ನ ಪ್ರಯಾಣ. 35 ಇಯರ್ಸ್ ಮೈಸೂರಲ್ಲೇ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.